ಸುಹಾಸ್ ಹತ್ಯೆ ಹಿಂದೂ ಕಾರ್ಯಕ್ರಮ ಹತ್ಯೆ ಪ್ರಕರಣ ಸಾಕಷ್ಟು ಈಗ ಒಂದು ಏನಾಗಿದೆ ಗೊತ್ತಾ, ನಾನು ಗೃಹ ಮಂತ್ರಿ ಆಗಿದ್ದೆ. ಅಲ್ಲಿ ಒಂದು ಕೈ ತಟ್ಟಿದ್ರೆ ಚಪ್ಪಾಳೆ ಶಬ್ದ ಬರುತ್ತಾ, ಎರಡೂ ಕೈ ತಟ್ಟಿದ್ರೆ ಚಪ್ಪಾಳೆ ಬರೋದು. ಎರಡೂ ಕಡೆಯವರು ಇವರೆಷ್ಟು ಸಂಖ್ಯೆಯಲ್ಲಿ ಮರ್ಡರ್ ಮಾಡಿದಾರೋ ಅವರು ಅಷ್ಟೇ ಸಂಖ್ಯೆಯಲ್ಲಿ ಮಾಡ್ತಿದ್ದಾರೆ. ಆದರೆ ಪನಿಷ್ಮೆಂಟ್ ಏನಾಗಿದೆ ಗೊತ್ತಾ, ಯಾರು ಗಲಾಟೆ ಮಾಡ್ತಾರೆ ಮರ್ಡರ್ ಮಾಡ್ತಾರೆ ಅವ್ರನ್ನ ಮಾತ್ರ ಅರೆಸ್ಟ್ ಮಾಡ್ತಾರೆ. ಆದರೆ ಹಿಂದೆ ಇರ್ತಕ್ಕಂಥ ಶಕ್ತಿಗಳನ್ನ ಎರಡೂ ಕಡೆ ಮಾಡ್ತಿಲ್ಲ. ಮಾಡದೇ ಇರೋದ್ರಿಂದ ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದಾಗ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಅವ್ರನ್ನೂ ಸೇರಿಸಿ ಕೇಸ್ ಫಿಟ್ ಮಾಡಿ ಅಂತ ಹೇಳಿದ್ದೆ. ಬಶೀರ್ ಕೇಸಲ್ಲಿ, ದೀಪಕ್ ರಾವ್ ಕೇಸಲ್ಲಿ ಫಿಟ್ ಮಾಡಿದ್ರು. 5-6 ವರ್ಷ ಮರ್ಡರ್ ನಿಂತೋಗಿತ್ತು. ಈಗ ಮತ್ತೆ ಪ್ರಾರಂಭ ಆಗಿದೆ. ಯಾಕಂತ ಸರ್ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೆಚ್ಚಿನ ಇಲ್ಲಪ್ಪ. ಈಗ ಇವರಿಗೆ ಸುಹಾಸ್ ಶೆಟ್ಟಿಗೆ ರೌಡಿ ಶೀಟರ್ ಯಾರ ಕಾಲದಲ್ಲಿ ಆಗಿದ್ದು? BJP ಅವ್ರ ಕಾಲದಲ್ಲೇ ರೌಡಿ ಶೀಟರ್ ಮಾಡಿದ್ದು, ನಮ್ಮ ಕಾಲದಲ್ಲ. ರೌಡಿ ಶೀಟ್ ತೆಗೆದಿದ್ದೆ BJP ಅವ್ರ ಕಾಲದಲ್ಲೇ, ಅವ್ರ ಕಾಲದಲ್ಲೇ. ಇಲ್ಲ ಸರ್, ಪ್ರೀ ಪ್ಲಾನ್ ಆಗಿ ಈಗ ಓಪನ್ ಆಗಿ ಮಾಡೋಣ. ಪ್ರೀ ಪ್ಲಾನ್ ಇವರು ಮಾಡ್ತಾರೆ, ಅವರು ಮಾಡ್ತಾರೆ. ನಾನು ಹೇಳಿದಲ್ಲ, ನಾನು ಗೃಹ ಮಂತ್ರಿ ಆಗಿದ್ದಾಗ ಹೇಳಿದ್ದೆ, ಇವ್ರದ್ದೊಂದು ಭಯೋತ್ಪಾದಕರ ಫ್ಯಾಕ್ಟ್ರಿ, ಅವ್ರದ್ದೊಂದು ಭಯೋತ್ಪಾದಕರ ಫ್ಯಾಕ್ಟ್ರಿ, 2 ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ದೆ. ಅಲ್ಲಿ ಎರಡೂ ಕಡೆ ಇದ್ದಾರೆ, ಏನು ಯಾರೇನು ಕಮ್ಮಿ ಏನೂ ಇಲ್ಲ. ಎರಡು ಅಂದರೆ ಒಂದು ಕಡೆ ಹಿಂದೂ ಸಂಘಟನೆಗಳು, ಇನ್ನೊಂದು ಕಡೆ ಇವರು ಮುಸ್ಲಿಂ ಸಂಘಟನೆಗಳು, ಇಬ್ಬರು ಇದ್ದಾರೆ. ಇಬ್ಬರು ಮಾಡಿಸ್ತಾ ಇರ್ತಾರೆ. ನೀವು ಚರಿತ್ರೆ ತಗೊಳ್ಳಿ, ಮಂಗಳೂರಲ್ಲೇ ಈ ರೀತಿ ಆಗ್ತದೆ. ಮಂಗಳೂರು, ಸೌತ್ ಕೆನರಾದಲ್ಲಿ ವಿಶೇಷವಾಗಿ ನೀವು ಚರಿತ್ರೆ ತಗೊಳ್ಳಿ. ಈ ಕಡೆಯವರು ಎಷ್ಟು ಜನ ಸತ್ತವ್ರೆ, ಆ ಕಡೆ ಎಷ್ಟು ಜನ ಸತ್ತವ್ರೆ ಅಂತ. ನಾನು ನಗ್ನ ಸತ್ಯ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ ನಾನು ಗೃಹ ಮಂತ್ರಿ ಆಗಿದ್ದಾಗ. ಇದನ್ನು ಇದಿಟ್ಕೊಂಡೆ, ಯಾವುದು ದಕ್ಷಿಣ ಕನ್ನಡ ಮತ್ತು ಈ ಗಲಭೆಗಳು ಮಾಡಿಸ್ತಾರಲ್ಲ, ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ. ಅದನ್ನು ಬೇಕಾದ್ರೆ ನಿಮಗೆ ಕಳಿಸ್ತೀನಿ. ಸರ್, ಈಗ ಸರ್ಕಾರ ನಿಮ್ಮದೇ ಇದೆ, ಏನಾದರೂ ಈಗ ಯಾರೇ ತಪ್ಪು ಮಾಡಲಿ, ಈ ಕಡೆಯವರು ಇರ್ಬೋದು, ಆ ಕಡೆಯವರು ಇರ್ಬೋದು, ಶಿಕ್ಷೆ ಆಗಬೇಕು. ಆಮೇಲೆ ಗಲಾಟೆ ಮಾಡಿದವ್ರಿಗೆ ಶಿಕ್ಷೆ ಅಲ್ಲ, ಗಲಾಟೆ ಮಾಡಿಸ್ತಾರಲ್ಲ ಹಿಂದೆ ಇದ್ದು ಬ್ಯಾಕ್ಗ್ರೌಂಡು, ಈಗ ಅವ್ರ ಕುಟುಂಬನಲ್ಲಿ ಯಾರು ನೋಡ್ಕೊಳ್ತಾರಪ್ಪ, ಆಮೇಲೆ ಅವರು ಜೈಲಿಗೆ ಹೋದಾಗ ಯಾರು ನೋಡ್ಕೊಳ್ತಾರಪ್ಪ, ಆಮೇಲೆ ಅವ್ರಿಗೆ ಲಾಯರ್ಗಳು ಯಾರಪ್ಪ ಇಟ್ಕೊಳ್ತಾರೆ. ಎರಡೂ ಕಡೆ ಹೇಳೋದು, ಪೋಸ್ಟ್ನೇ ಇದೆಯಲ್ಲ, ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಈ ಕಡೆನೂ ಇದ್ದಾರೆ, ಆ ಕಡೆನೂ ಇದ್ದಾರೆ. ಯಾರು ಏನು ಹರಿಶ್ಚಂದ್ರರಲ್ಲ, ಯಾರು ಹಿಂದೆ ನಿಂತು ಮಾಡಿಸ್ತಾರೆ, ಎರಡೂ ಕಡೆಯವರಿಗೆ ಫಿಟ್ ಮಾಡಿದ್ರೆ ಈ ಕೇಸ್ಗಳೆಲ್ಲ ನಿಂತದ್ದು. BJP ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮದು ಕಡಿಮೆ. ಯಾಕಂದರೆ ನಮ್ಮಲ್ಲಿ ನಾವು ಯಾರಿಗೂ ಕುಮ್ಮಕ್ಕೆ ಕೊಡೋಕೆ ಹೋಗಲ್ಲ. ನಾವು ಗೃಹ ಮಂತ್ರಿ ಇದ್ದಾಗ ನಮ್ಮ ಪಾರ್ಟಿಯವ್ರು ಗಲಾಟೆ ಮಾಡಿದ್ರೆ ಫಸ್ಟ್ ಒಳಗಡೆ ಹಾಕ್ತೀನಿ ಅಂತ ನಾನು ಹೇಳ್ತಾ ಇದ್ದೆ. ನಾವು ಉತ್ತೇಜನ ಯಾವತ್ತೂ ಕೂಡ ಕೊಡೋಲ್ಲ ಗಲಾಟೆಗಳಿಗೆ, ಗಲಭೆಗಳಿಗೆ. ಕಾಂಗ್ರೆಸ್ ಪಕ್ಷ ಅದು ಕೊಡೋದು ಯಾರು ಅಂತ ನಿಮಗೂ ಗೊತ್ತು ಅಲ್ಲೇನಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.